ಮಾನ್ಯ ಅಧ್ಯಕ್ಷರೇ, ಹಿಂದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪಂಚಾಯತ್ಗಳು ಅವರ ಅವಧಿ ಮುಗ್ದಿರ್ಲಿಲ್ಲ. ಈಗ ಜನವರಿನಲ್ಲಿ 1000 ಚಿಲ್ಲರೆ ಪಂಚಾಯತ್ ಅವಧಿಗಳು ಮುಗ್ದಿದೆ ಸದಸ್ಯರೇ. ಈಗ ಫೆಬ್ರವರಿನಲ್ಲಿ ಇನ್ನ ಒಂದು 3000 ಆಗ್ತದೆ. ಮತ್ತದಾದ್ಮೇಲೆ ಮಾರ್ಚ್ ನಲ್ಲಿ ಕೂಡ ಕೆಲವು ಮುಗಿತವೆ. ಸುಮಾರು 4500 ಪಂಚಾಯತ್ಗಳಿಗೆ ನಾವು ಮತ್ತೆ ಅವರನ್ನೇ ಕಂಟಿನ್ಯೂ ಮಾಡಬೇಕಂದ್ರೆ, ಯಾಕಂದ್ರೆ ಅವ್ರ ಅವಧಿ 5 years. ಆಕ್ಟ್ ಅಲ್ಲಿ ಏನಿದೆ ಅಧ್ಯಕ್ಷರೇ, ಅವ್ರನ್ನ ಹೊರತುಪಡಿಸಿ ಕೂಡ ಯಾರು ಮತದಾರ ಪಟ್ಟಿನಲ್ಲಿದೆ ಇದಾರೆ, ಬೇಸ್ಡ್ ಆನ್ ರಿಸರ್ವೇಶನ್ ಮಾಡಬಹುದು ಅಂತ ಕೂಡ ಇದೆ, ಅಥವಾ ಅಡ್ಮಿನಿಸ್ಟ್ರೇಟರ್ ಮಾಡಬಹುದು ಅಂತ ಕೂಡ ಇದೆ. ಯಾವಾಗ ಚುನಾವಣೆ ವಿಳಂಬ ಆಗ್ತಾ ಇದ್ರೆ, ನಾವಾಗ್ಲೇ ಎಲ್ಲಾ ಡಿಸಿಗಳಿಗೆ ಕೂಡ ನಾನು ಪತ್ರ ಬರೆದಿದ್ದೀನಿ, ಆದೇಶ ನೀಡಿದ್ದೀನಿ. ಎಲ್ಲೆಲ್ಲಿ ಅವಧಿಗಳು ಮುಗಿತಾ ಇದೆ, ದಯವಿಟ್ಟು ಗ್ರಾಮ ಪಂಚಾಯತ್ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಬರೆದಿದ್ದೀನಿ ಅಧ್ಯಕ್ಷರೇ. ಅಷ್ಟರಲ್ಲಿ ಒಕ್ಕೂಟದವರು ಕೂಡ ಬಂದಿದ್ರು ನನ್ನ ಹತ್ರ. ಒಕ್ಕೂಟದವರು ಕೂಡ ಏನು ತಾವು ಹೇಳ್ತಾ ಇರೋದು ಸಲಹೆ ಮೇರೆಗೆ ಅದನ್ನ ನಾವು ಒಂದು ಲೀಗಲ್ ಒಪಿನಿಯನ್ ಕಳಿಸಿದ್ದೀನಿ. ಬಿಕಾಸ್ ಇಟ್ ಇನ್ವಾಲ್ವ್ಸ್ ದ ಪಂಚಾಯತ್ ರಾಜ್ ಆಕ್ಟ್ ಆಲ್ಸೋ. ಸೊ ಅದು ಬಂದ್ಮೇಲೆ ನಾನು ನಿರ್ದಿಷ್ಟವಾದಂತಹ ಉತ್ತರವನ್ನು ಕೊಡಬಹುದು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ ಅಧ್ಯಕ್ಷರೇ. ನನ್ನ ವಿನಂತಿ ಮಾನ್ಯ ಸದಸ್ಯರಲ್ಲಿ, ಒಂದು ಕೆಲವು ದಿನ ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಾನೂನಲ್ಲಿ ಏನೇನು ಅವಕಾಶಗಳಿದೆ ಅಂತ ನೋಡ್ಬಿಟ್ಟು ಸಾಧ್ಯ ಇದ್ರೆ ಖಂಡಿತವಾಗೂ ಗವರ್ಮೆಂಟ್ ಕ್ಯಾನ್ ಕನ್ಸಿಡರ್. ಅದು ವಿ ಹ್ಯಾವ್ ಆಲ್ರೆಡಿ ಇಶ್ಯೂಡ್ ಆರ್ಡರ್ಸ್. ಎಲ್ಲ ಡಿಸಿ ಅವರಿಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತಾನೆ ನಾವು ಹೇಳಿರೋದು. ನೀವು ಹೇಳಿದಂಗೆ ಫೆಬ್ರವರಿನಲ್ಲಿ ಬಹುತೇಕ ಮುಗೀತದೆ, ಅದಕ್ಕೂ ಕೂಡ ನಾವು ಸಿದ್ಧತೆ ಮಾಡ್ಕೊಂತಾ ಇದೀವಿ. ಎಲ್ಲಿ ಕೆಲವು ಮೇಲ್ದರ್ಜೆ ಆಗಿವೆ ಗ್ರಾಮ ಪಂಚಾಯತ್, ಅವಷ್ಟೇ ತೊಂದರೆ ಇರ್ತದೆ ಅಧ್ಯಕ್ಷರೇ, ಡಿಲಿಮಿಟೇಷನ್, ರಿಸರ್ವೇಶನ್. ಮತ್ತೆ ಕೆಲವು ಗವರ್ನರ್ ಒಂದು ಆಫೀಸ್ ನಲ್ಲಿ ಕೂಡ ಅವರು ಸೆನ್ಸಸ್ ಆದ್ಮೇಲೆ ಮಾಡಿ ಅಂತ ಸಲಹೆ ನೀಡಿದ್ದಾರೆ. ಸೊ ಅದು ಬಂದ ತಕ್ಷಣ ವಿ ವಿಲ್ ಗೆಟ್ ಇಟ್ ಡನ್. ವಿ ಹ್ಯಾವ್ ಆಲ್ರೆಡಿ ಇಶ್ಯೂಡ್ ಆರ್ಡರ್ಸ್ ಟು ಪ್ರಿಪೇರ್ ಫಾರ್ ಎಲೆಕ್ಷನ್. ಗ್ರಾಮ ಪಂಚಾಯತ್ ಏನಾದ್ರೂ ಜಾಸ್ತಿ ವಿಳಂಬ ಆದ್ರೆ ಮಾತ್ರ ಸರ್ ತಾವು ಹೇಳ್ತಾ ಇದ್ದಂಗೆ ಒಂದು ಆಡಳಿತ ಸಮಿತಿ, ಒಂದು ಪ್ರಾವಿಷನ್ ಇದೆ. ಚುನಾವಣೆ ವಿಳಂಬ ಆಗ್ತಾ ಇದೆ ಅಂತ ಸಲಹೆ ನೀಡಿರ್ಬೋದು, ಆದ್ರೆ ನಮ್ಮ ಹಿರಿಯ ಶಾಸಕರಾದ ಸುನಿಲ್ ಅವರು ಹೇಳ್ದಂಗೆ ಚುನಾವಣೆ ಮಾಡೋದು ನಮ್ದು ಮೇನ್ ಇಂಟೆನ್ಷನ್ ಇದೆ. ಅಂಡ್ ಕಾನ್ಸ್ಟಿಟ್ಯೂಷನಲಿ ದಟ್ ಇಸ್ ದ ರೈಟ್ ಥಿಂಗ್ ಟು ಡೂ ಅಂಡ್ ವಿ ವಿಲ್ ಡೂ ಇಟ್ ಸರ್. ಆ ಆದೇಶವನ್ನು ನಾವು ಆಗ್ಲೇ ಕಳಿಸ್ಕೊಟ್ಟಿದ್ದೀವಿ ಸರ್.